ನಮಸ್ಕಾರ ನೆಲಮಂದವರೇ. ನಾನು ಪರವಾನಗಿ ಭೂಮಾಪಕರು ಅವರ ಕೆಲಸಕ್ಕೆ ಸಂಬಂಧಪಟ್ಟಂತೆ ಮೊದಲ ಬಾರಿಗೆ ಏನು ಕಾನೂನು ಬಂದಿತ್ತು ಅದರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೇನೆ. ಆನಂತರ ಅನೇಕ ಬದಲಾವಣೆಗಳನ್ನು ಮಾಡಲಾಗಿದೆ. ಮೊದಲೆಲ್ಲ ಪರವಾನಗಿ ಭೂಮಾಪಕರು ನಿಗದಿತ ಶುಲ್ಕವನ್ನು ರೈತರಿಂದ ಪಡೆದುಕೊಂಡು ಅವರಿಗೆ ರಸೀದಿ ನೀಡಿ ನಂತರ ಲೆವೆನಿ ನಕ್ಷೆಯನ್ನು ತಯಾರು ಮಾಡಿ ಕಚೇರಿಗೆ ನೀಡಿ ಅದರಿಂದ ದೃಢೀಕರಿಸಿಕೊಂಡು ನೀಡಲಾಗ್ತಾಯಿತ್ತು. ಇದರಿಂದ ರೈತರಿಗೆ ತೊಂದರೆ ಆಗ್ತಾಯಿತ್ತು. ಇದನ್ನು ಗಂಭೀರವಾಗಿ ಪರಿಗಣಿಸ್ತಕ್ಕಂಥ ಸರ್ಕಾರವೇ ನಿಗದಿತ ಶುಲ್ಕ ಪಾವತಿಸಿಕೊಂಡು ನಂತರ ಪರವಾನಗಿ ಭೂಮಾಪಕರಿಗೆ ನೀಡೋ ಹಾಗೆ ಮಾಡಲಿಲ್ಲ. 1/5/2005 ಭೂಮಾಪನ ಇಲಾಖೆಯನ್ನು ಕಂದಾಯ ಇಲಾಖೆಯೊಂದಿಗೆ ಕಾರ್ಯವಿಧಾನ ಮಾಡಿದರು. ಈ ಸಂದರ್ಭದಲ್ಲಿ ಲೆವೆನಿ ನಕ್ಷೆಯನ್ನು ದೃಢೀಕರಿಸಲು ತಹಸೀಲ್ದಾರ್ ಅವರಿಗೆ ಅಧಿಕಾರವನ್ನು ನೀಡಲಾಯಿತು. ಮೊದಲಿಗೆ ನೋಂದಣಿ ಪೂರ್ವ ನಕ್ಷೆ ಮಾತ್ರ ಇತ್ತು. ಪಾರ್ಟಿಷನ್ ಅಥವಾ ವಿಭಾಗಕ್ಕೆ ಯಾವುದೇ ನಕ್ಷೆ ಇರಲಿಲ್ಲ. RD 16 ಭೂದಾಸ 2005 4/10/2005 ನಂತರ ಪ್ರತಿಯೊಂದು ಪಾರ್ಟಿಷನ್ ಅಥವಾ ವಿಭಾಗಕ್ಕೂ ಲೆವೆನಿ ನಕ್ಷೆಯನ್ನು ಕಡ್ಡಾಯ ಮಾಡಲಾಯಿತು. ಈ ಕಡ್ಡಾಯ ಮಾಡಿದ ನಂತರ ನಕಲಿ ಲೆವೆನಿ ನಕ್ಷೆಗಳು ಮೂಲಕ ನೋಂದಣಿ ಆಗ್ತಾಯಿತ್ತು. ಇದನ್ನು ತಡೆಗಟ್ಟಲು ಸಲುವಾಗಿ ಹಾಲೋಗ್ರಾಮ್ ಕಂಪಲ್ಸರಿ ಮಾಡಿ ಅದನ್ನು ಅಂಟಿಸಿದರೆ ಮಾತ್ರ ಅದನ್ನು ದೃಢೀಕರಿಸಲಾಗ್ತಾಯಿತ್ತು. ಪರವಾನಗಿ ಭೂಮಾಪಕರು ಮಾತ್ರ ನೋಂದಣಿ ಪೂರ್ವ ನಕ್ಷೆ ಮತ್ತು ಪಾರ್ಟಿಷನ್ಗೆ ಸಂಬಂಧಪಟ್ಟಂತೆ ನಕ್ಷೆಯನ್ನು ತಯಾರು ಮಾಡಲಾಗ್ತಾಯಿದ್ರು. ಒತ್ತಡ ಜಾಸ್ತಿ ಆಯಿತು. ಇದನ್ನು ಗಂಭೀರವಾಗಿ ಪರಿಗಣಿಸಿದ ಸರ್ಕಾರ ಆಡಳಿತ ಸಭೆ 16/2007/2008 ಸರ್ಕಾರಿ ಭೂಮಾಪಕರು ಸಹ ಲೆವೆನಿ ನಕ್ಷೆಯನ್ನು ತಯಾರಿಸಲು ಅವಕಾಶವನ್ನು ಕಲ್ಪಿಸಲಾಯಿತು. ಯಾವುದೇ ಒಂದು ಲೆವೆನಿ ನಕ್ಷೆ ತಯಾರಾದ ನಂತರ 30 ದಿನಗಳ ಮಾತ್ರ ಕಾಲಾವಕಾಶ ಇರುತ್ತೆ. ನಂತರ ಅದು ವಾಯ್ದೆ ಮುಗಿದ ನಂತರ ಅದನ್ನು ಕಚೇರಿಗೆ ತಂದು ಪುನಃ 30 ದಿನಗಳ ಕಾಲ ನವೀಕರಿಸಲು ಅವಕಾಶವನ್ನು ಕಲ್ಪಿಸಲಾಯಿತು. ಪರವಾನಗಿ ಭೂಮಾಪಕರ ಕಾರ್ಯದಕ್ಷತೆಯನ್ನು ಹೆಚ್ಚಿಸಲು ಕಚೇರಿಯಲ್ಲಿ ಬಂದಿರತಕ್ಕಂಥ ಒಟ್ಟು ಕಡತಗಳ ಪೈಕಿ 10% ಪರ್ಯವೇಕ್ಷಕರು, 5% ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, 2% ಭೂದಾಖಲೆ ಉಪನಿರೀಕ್ಷಕರು ತಪಾಸಣೆ ಮಾಡಲಿಕ್ಕೆ ಆದೇಶ ಮಾಡಲಾಯಿತು. ಕೆಲವು ಸಂದರ್ಭಗಳಲ್ಲಿ ಪರವಾನಗಿ ಭೂಮಾಪಕರು ಸ್ಥಳದಲ್ಲೇ ಹೋಗ್ತಾ ಇರಲಿಲ್ಲ, ಕಚೇರಿಯಲ್ಲೇ ಕುಳಿತುಬಿಟ್ಟು ನಕ್ಷೆ ತಯಾರು ಮಾಡ್ತಾಯಿದ್ರು. ಇದು ಸರ್ಕಾರ ಗಮನಕ್ಕೆ ಬಂತು. ಆವಾಗ ಸರ್ಕಾರ ಒಂದು ಆದೇಶ ಮಾಡುತ್ತೆ. ಅದರ ಪ್ರಕಾರ ಪರವಾನಗಿ ಭೂಮಾಪಕರು ಸ್ಥಳಕ್ಕೆ ಹೋದ ನಂತರ ಸಂಬಂಧಪಟ್ಟಂಥ ಸರ್ಕಾರಿ ಬಿಲ್ಡಿಂಗ್, ಆಸ್ಪತ್ರೆ, ಶಾಲೆ, ಅಂಗನವಾಡಿ ಇನ್ನಿತರ ಕೇಂದ್ರಗಳ ಮುಂದೆ ನಿಂತು ಫೋಟೋವನ್ನು ತೆಗೆದು ನಂತರ ಕಡತದೊಂದಿಗೆ ಲಗತ್ತಿಸುವುದನ್ನು ಕಡ್ಡಾಯ ಮಾಡಿದರು. ಒಂದು ವೇಳೆ ಲೆವೆನಿ ನಕ್ಷೆ ಕಳೆದೋದ್ರೆ ರೈತರಿಗೆ ತೊಂದರೆ ಆಗ್ತಾಯಿತ್ತು. ಪುನಃ ರೈತರು ಕಚೇರಿಗೆ ಬಂದು ನಿಗದಿತ ಶುಲ್ಕ ಪಾವತಿಸಿ ಹೊಸದಾಗಿ ಲೆವೆನಿ ನಕ್ಷೆಯನ್ನು ಪಡೆಯಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಯಿತು. ಮೊದಲಿಗೆ ಪರವಾನಗಿ ಪಡೆಯಲು ವಿದ್ಯಾರ್ಹತೆಯನ್ನು JOC ಮತ್ತು ಡಿಪ್ಲೊಮೋತ್ಸವವಿಲ್ಲಿತ್ತು. ನಂತರ BE ಸಿವಿಲ್ನವರೆಗೂ ಅವಕಾಶವನ್ನು ಕಲ್ಪಿಸಲಾಯಿತು. ಕಾಲಕ್ಕೆ ತಕ್ಕಂತೆ ಪರವಾನಗಿ ಭೂಮಾಪಕರ ಶುಲ್ಕವನ್ನು ಸಹ ಹೆಚ್ಚಿಸಲಾಗಿದೆ. ಮೇಲಾಗಿ ಈ ಕಡತಗಳ ವಿಲೇವಾರಿಯಲ್ಲಿ ಪಾರದರ್ಶಕತೆ ತರಲು ಲೆವೆನಿಗೆ ಸಂಬಂಧಪಟ್ಟಂಥ ಎಲ್ಲ ಕೆಲಸಗಳನ್ನು ಈಗ ಆನ್ಲೈನ್ ಮಾಡಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಅಥವಾ ರೈತ ಬಾಂಧವರು ಆನ್ಲೈನ್ ಮೂಲಕನೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹಾಗೂ ಲೆವೆನಿ ನಕ್ಷೆಗೆ ಸಂಬಂಧಪಟ್ಟಂತೆ ನ್ಯಾಯಾಲಯಗಳಲ್ಲಿ ದಾಖಲಾಗಿದ್ದು ಇದಕ್ಕೆ ಸಂಬಂಧಪಟ್ಟಂಥ ಅನೇಕ ಆದೇಶಗಳಾದವು. ಅದಕ್ಕೆ ಪೂರಕವಾಗಿ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟನ್ನು ತಿದ್ದುಪಡಿಯನ್ನು ಸಹ ಮಾಡಲಾಯಿತು. ಇದಲ್ಲದೆ
ಇನ್ನೂ ಅನೇಕ ಪ್ರಮುಖ ಬದಲಾವಣೆಗಳನ್ನು ಮಾಡಲಾಗಿದೆ. ಇವುಗಳನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ನೆಲಮಾಪನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಥ್ರೆಡ್, ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.